ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 23ರಿಂದ ಓದಿಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 7 ವರ್ಸ್ 23 ಆನ್ವರ್ಡ್ಸ್. ಅದಕ್ಕೆ ಅವನು, ಯಾಕೆ ಕೆಟ್ಟದ್ದೇನು ಮಾಡಿದನು ಅಂದನು. ಆದರೆ ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಬಹಳವಾಗಿ ಆರ್ಭಟಿಸಿದರು. ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ, ಗದ್ದಲ ಮಾತ್ರ ಹೆಚ್ಚಾಗುತ್ತದೆ ಎಂದು ತಿಳಿದು ನೀರು ತಕ್ಕೊಂಡು ಜನರ ಮುಂದೆ ಕೈ ತೊಳಕೊಂಡು, ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ ಜನರೆಲ್ಲ ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು. ಆಗ ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು. ನೋಡಿರಿ, ಇಲ್ಲಿ ನಾವು ಓದಿ ನೋಡುವಂತಹ ಕಾರ್ಯಗಳ ಒಂದು ವಿಷಯ ಏನು ಎಂಬುದಾಗಿ ನೋಡುವಾಗ, ಪಿಲಾತನು ಯೇಸುವನ್ನು ಮರಣದಂಡನೆಗೆ ಯಾವ ರೀತಿ ಒಪ್ಪಿಸಿಕೊಟ್ಟನು, ಯಾವ ಒತ್ತಡಕ್ಕೆ ಒಪ್ಪಿಸಿಕೊಟ್ಟನು, ಯಾವ ಕಾರಣದಲ್ಲಿ ಅವನು ಒಂದು ಅಪರಾಧಿಯನ್ನು ಬಿಡುಗಡೆ ಮಾಡಿ ನಿರಪರಾಧಿಯನ್ನು ಕೊರಡೆಯಿಂದ ಹೊಡೆಯಲ್ಪಟ್ಟು ಶಿಲುಬೆಗೆ ಹಾಕಿಸುವಂತೆ ಒಪ್ಪಿಸಿಕೊಡಬೇಕಾಯಿತು. ಒಪ್ಪಿಸಿಕೊಡುವಂತಹ ಒತ್ತಡ, ಒಂದು ಪರಿಸ್ಥಿತಿ ಉಂಟಾಯಿತು. ನಿರಪರಾಧಿಯನ್ನು ಅವರು ಶಿಲುಬೆಗೆ ಹಾಕಿಸಿದರು. ಅಪರಾಧಿಯನ್ನು ಬಿಡುಗಡೆ ಮಾಡುತ್ತಾ ಇದ್ದಾರೆ. ದ ಗಿಲ್ಟಿ ಈಸ್ ರಿಲೀಸ್ಡ್ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಬರಬ್ಬನು ಒಂದು ಕ್ರಿಮಿನಲ್ ಆಗಿದ್ದನು, ಸೆರೆಯಲ್ಲಿ ಇದ್ದವನಾಗಿದ್ದನು. ಅವನನ್ನು ನೋಡಿರಿ, ಈ ಒಂದು ಪಿಲಾತನು ಎಂಬ ಈ ಅರಸನು ಆಡಳಿತ ಮಾಡುತ್ತಾ ಇದ್ದವನು ಕಡೆಗೆ ದೇಶಾಧಿಪತಿಯ ಕಡೆಗೆ ಯೇಸುವನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡುತ್ತಾ ಇದ್ದಾರೆ. ವಿಚಾರಣೆ ಮಾಡುವಾಗ ಯಾವ ತಪ್ಪು ಕೂಡ ಯೇಸು ಮೇಲೆ ಕಂಡು ಬಂದಿಲ್ಲ. ಅದಕ್ಕಾಗಿ ಪಿಲಾತನು ಏನು ಮಾಡುತ್ತಾ ಇದ್ದಾನೆ, ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ, ಕೈ ತೊಳಕೊಳ್ಳುತ್ತೇನೆ ಎಂಬುದಾಗಿ ಅವನು ಹಿಂಜಾರಿ ಜನರ ಕೈಯಲ್ಲಿ ನಿರ್ಣಯವನ್ನು ಒಪ್ಪಿಸಿಕೊಡುತ್ತಾ ಇದ್ದಾನೆ. ಜನರು ಮಾತ್ರವಲ್ಲದೆ ಅಲ್ಲಿದ್ದಂತಹ ಹಿರಿಯರೆಲ್ಲರೂ ಕೂಡ ಏನು ಮಾಡುತ್ತಾ ಇದ್ದಾರೆ, ಅವರು ಯೇಸುವನ್ನು ಶಿಲುಬೆಗೆ ಹಾಕಿಸಿರಿ ಎಂಬುದಾಗಿ ಹೇಳುವಾಗ, ಈಗ ಒಂದು ಪದ್ಧತಿ ಇತ್ತು, ಒಂದು ಖೈದಿಯನ್ನು ಬಿಡುಗಡೆ ಮಾಡಬೇಕೆಂಬುದಾಗಿ. ಇಲ್ಲಿ ಪಿಲಾತನು ಅಂದುಕೊಂಡನು, ಒಂದು ವೇಳೆ ಯೇಸು ಸ್ವಾಮಿಯನ್ನು ನಮಗೆ ಬಿಡುಗಡೆ ಮಾಡ್ರಿ ಎಂಬುದಾಗಿ ಜನರು ಕೇಳುತ್ತಾರೆ, ಆಗ ಯೇಸುವನ್ನು ಬಿಟ್ಟು ಬಿಡೋಣ, ಯಾಕಂದರೆ ಅವರು ನಿರಪರಾಧಿ, ಯಾವ ತಪ್ಪು ಇಲ್ಲ ಎಂಬುದಾಗಿ. ಆದರೆ ಜನರು ಆಯ್ಕೆ ಮಾಡಿದ್ದು ಯಾರನ್ನು ಎಂಬುದಾಗಿ ನೋಡುವಾಗ, ಅದ್ಭುತ ಮಾಡಿದ್ದ ಯೇಸುವನ್ನು ಅಲ್ಲ, ತಮಗೆ ಒಳ್ಳೆಯ ದಾರಿಯನ್ನು ಕಲಿಸಿಕೊಟ್ಟ ಯೇಸುವನ್ನು ನಿರಾಕರಿಸಿ ನಮಗೆ ಬರಬ್ಬನನ್ನೇ ಬಿಡುಗಡೆ ಮಾಡಿರಿ, ರಿಲೀಸಸ್ ಬರಬಸ್, ನಮಗೆ ಅವನು ಬೇಕು, ಯೇಸುವನ್ನು ಏನು ಮಾಡಲಿ ಅಂದಾಗ ಶಿಲುಬೆಗೆ ಕ್ರೂಸಿಫೈ ಹಿಮ್ ಎಂಬುದಾಗಿ. ಇವನಿಗೆ ಏನು ಮಾಡಬೇಕೆಂಬುದಾಗಿ ತೋಚಲಿಲ್ಲ. ಇವನು ಹಿಂಜಾರಿದನು. ಜನರು ಏನು ಮಾಡಿದರು, ಶಿಲುಬೆಗೆ ಹಾಕಿರಿ, ಇದಕ್ಕೆ ಹೊಣೆ ನಾವು ನಮ್ಮ ಮಕ್ಕಳು. ದ ಪೀಪಲ್ ಹೇಟೆಡ್ ಜೀಸಸ್ ಸೋ ಮಚ್ ದಟ್ ದೇ ಸೆಡ್ ದೇ ಟುಕ್ ಆ ಒಂದು ಶಾಪ, ಯೇಸುವನ್ನು ಶಿಕ್ಷೆಗೆ ಒಳಪಡಿಸಿದರೆ ಶಾಪ ಬರುವುದಾದರೆ ಆ ಶಾಪ ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಬರಲಿ, ನಾವೇ ಹೊಣೆಯಾಗಿರುತ್ತೇವೆ, ನಾವು ರೆಸ್ಪಾನ್ಸಿಬಿಲಿಟಿ ತಕ್ಕೊಳ್ಳುತ್ತೇವೆ, ಆದರೆ ಯೇಸುವನ್ನು ನೀವು ಶಿಲುಬೆಗೆ ಹಾಕಲೇಬೇಕು ಎಂಬುದಾಗಿ, ಆ ಪದ್ಧತಿ ಪ್ರಕಾರ ಕೂಡ ಯೇಸು ಬಿಡುಗಡೆ ಆಗಬಾರದು ಎಂಬುದಾಗಿ ಅವರು ಛಲ ಮಾಡಿದರು, ಹಠ ಮಾಡಿದರು, ಅವರು ಆರ್ಭಟಿಸಿದರು. ಗದ್ದಲ ದೊಡ್ಡದಾಗುತ್ತಾ ಇತ್ತು. ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ, ಪ್ರಾಬ್ಲಮ್ ಹೆಚ್ಚಾಗುತ್ತಾ ಇರುವುದನ್ನು ನೋಡಿ ಇವನು ಕೈ ತೊಳೆದುಕೊಂಡು ಹಿಂಜಾರಿ ಒಪ್ಪಿಸಿಕೊಟ್ಟನು ಯೇಸುವನ್ನು. ಅವರು ಯೇಸುವನ್ನು ಹಿಡಿದುಕೊಂಡು ಹೋಗಿ ಕೊರಡೆಯಿಂದ ಹೊಡೆಸಿ ಶಿಲುಬೆಗೆ ಹಾಕುವುದಕ್ಕೆ ಆತನ ಬಟ್ಟೆಯನ್ನು ಬಿಚ್ಚಿ ಆತನನ್ನು ಹೊಡೆಯಲು ಶುರು ಮಾಡಿದರು. ಬರಬ್ಬನನ್ನು ರಿಲೀಸ್ ಮಾಡಿದರು. ಇವತ್ತು ನೀವು ನಾನು ಕ್ರಿಮಿನಲ್ ಆಗಿ ಪಾಪ ಮಾಡಿ ಶಿಕ್ಷೆ ಅನುಭವಿಸಬೇಕಾದವರು, ವಿ ಆರ್ ದ ಗಿಲ್ಟಿ ಒನ್ಸ್. ಆದರೆ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಯೇಸು ಸ್ವಾಮಿ ಅವತ್ತು ಕಲ್ವಾರಿ ಶಿಲುಬೆಗೆ ಹೋಗುವುದಕ್ಕೆ ಆರಿಸಲ್ಪಟ್ಟನು, ತಳ್ಳಲ್ಪಟ್ಟನು. ಜನರು ಶಾಪ ಬರಲಿ ಪರವಾಗಿಲ್ಲ, ಯೇಸುವನ್ನು ಶಿಕ್ಷೆಗೆ ಒಳಪಡಿಸಿರಿ, ಕ್ರೂಸಿಫೈ ಹಿಮ್.
ಹಾಲೆಲೂಯ. ನೋಡ್ರಿ, ಇಂತಹ ಪ್ರೀತಿ, ದೊಡ್ಡ ಪ್ರೀತಿ ನಮ್ಮ ಮೇಲೆ, ನಿಮ್ಮ ಮೇಲೆ ಇಟ್ಟ ಕಾರಣ ಯೇಸು ಸ್ವಾಮಿ ಒಪ್ಪಿಸಿಕೊಡಲ್ಪಟ್ಟನು ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ. ಸೊ ದ ಗಿಲ್ಟಿ ಪೀಪಲ್ ವೆರ್ ರಿಲೀಸ್ಡ್ ಬಿಕಾಸ್ ಜೀಸಸ್ ವಾಸ್ ಕ್ರೂಸಿಫೈಡ್. ಸೊ ಇದನ್ನು ನಾವು ಎಂದಿಗೂ ನಮ್ಮ ಜೀವನದಲ್ಲಿ ಮರೆಯಲೇಬಾರದು. ನಮ್ಮನ್ನು ಬಿಡಿಸುವುದಕ್ಕಾಗಿ ನಮ್ಮ ಸ್ಥಾನವನ್ನು ಯೇಸು ಸ್ವಾಮಿ ತಕ್ಕೊಂಡರು, ನಮಗಾಗಿ ಅವರು ಆರಿಸಲ್ಪಟ್ಟರು. ಪೀಪಲ್ ಚೂಸ್ ಜೀಸಸ್. ಅಲ್ಲಿದ್ದ ಎಲ್ಲ ಮತಬೋಧಕರಾಗಿರಲಿ, ಹಿರಿಯರಾಗಿರಲಿ, ಅಲ್ಲಿರುವಂತಹ ಜನರಾಗಿರಲಿ, ಇದು ದೇವರ ಉದ್ದೇಶ ಹೌದು. ಆದರೂ ಅಲ್ಲಿ ನಡೆದಂತಹ ಘಟನೆಗಳನ್ನು ನೋಡುವಾಗ ಅನ್ಯಾಯವಾಗಿತ್ತು. ಆ ಅನ್ಯಾಯವನ್ನು ದೇವರು ನ್ಯಾಯವಾಗಿ ಬದಲಿ ಮಾಡಿದರು ನಮ್ಮ ಜೀವನದಲ್ಲಿ. ಇವತ್ತು ಕೂಡ ನಮ್ಮ ಜೀವನದಲ್ಲಿ ಅನ್ಯಾಯಗಳು ನಡೀತಾ ಇದೆಯಾ? ಕೆಟ್ಟದು, ಕೆಡುಕುತನ, ಹಾನಿತನ ನಡೀತಾ ಇದೆಯಾ? ದೇವರದನ್ನು ಒಳ್ಳೆಯದಾಗಿ ಬದಲಿ ಮಾಡುತ್ತಾರೆ. ನಿಮಗಾಗಿ ಒಳ್ಳೆಯದಾಗಿ ಬದಲಿ ಮಾಡುತ್ತಾರೆ. ನಿಮಗಾಗಿ ಜೀವ ಕೊಟ್ಟ ದೇವರು. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ, ದೇವರಿಗೆ ಸ್ತೋತ್ರ ಹೇಳೋಣ, ಸ್ತುತಿ ಮಾಡೋಣ, ದೇವರಿಗೆ ಒಳಗಾಗೋಣ, ದೇವರಿಗೆ ವಿಧೇಯರಾಗೋಣ, ದೇವರ ಹೆಜ್ಜೆ ಜಾಡಿನಲ್ಲಿ ನಡೆಯೋಣ. ದೇವರು ತಮ್ಮನ್ನೇ ಒಪ್ಪಿಸಿಕೊಟ್ಟರು. ಆತನು ಬಾಯಿ ತೆರೆಯಲಿಲ್ಲ. ಪಿಲಾತನು ಕೇಳುತ್ತಾ ಇದ್ದಾನೆ ಪ್ರಶ್ನೆ. ಅದಕ್ಕೆ ಯೇಸುಸ್ವಾಮಿ ಮೌನವಾಗಿದ್ದರು ಎಂಬುದಾಗಿ ಅಲ್ಲಿ ಪದ್ಯ ಭಾಗ ಹೇಳುತ್ತದೆ. ಅವರು ಮೌನವಾಗಿದ್ದರು, ಬಾಯಿ ತೆರೆಯಲೇ ಇಲ್ಲ, ಉತ್ತರ ಕೊಡಲೇ ಇಲ್ಲ. ಜನರು ತೀರ್ಪಿಗೆ ತನ್ನನ್ನು ಒಪ್ಪಿಸಿಕೊಟ್ಟರು, ಜನರ ಕೈಗೆ ತಮ್ಮನ್ನು ಒಪ್ಪಿಸಿಕೊಟ್ಟರು. ಜನರು ತನ್ನನ್ನು ಹಾಗೆ ಮಾಡಿದರು, ತನ್ನನ್ನು ಬೇಕು ಅನ್ನಲಿಲ್ಲ. ಬೇಡ, ಏಸು ನಮಗೆ ಬೇಡ ಅಂದರು. ಆದರೂ ಏಸು ಬಾಯಿ ತೆರೆಯಲಿಲ್ಲ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಏಸಪ್ಪ, ನಮಗಾಗಿ ಇದೆಲ್ಲ ನೀನು ಸಹಿಸಿಕೊಂಡು ನಮ್ಮನ್ನು ಬಿಡಿಸಿದ ಮೇಲೆ ನಮಗೂ ಸಹಿಸುವ ಶಕ್ತಿಯನ್ನು ಕೊಡು ಸ್ವಾಮಿ. ನಿಮ್ಮ ನ್ಯಾಯ, ನೀತಿ, ಧರ್ಮಕ್ಕಾಗಿ ನಿಲ್ಲುವ ಶಕ್ತಿ ನಮಗೆ ಕೊಡ್ರಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಯೇಸುವಿನ ಪಾಡುಗಳು, ಯೇಸುವಿನ ಕಷ್ಟಗಳನ್ನು ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. ಇದೆಲ್ಲ ಧ್ಯಾನ ಮಾಡುವಾಗ ನಮ್ಮ ಹೃದಯದ ಒಳಗಡೆ ಈ ಒಂದು ಸ್ವಭಾವಗಳು ಬರಲಿ, ಇದೆಲ್ಲ ತಿಳಿದುಕೊಳ್ಳೋಣ. ಯೇಸು ಸ್ವಾಮಿ ಯಾಕೆ ಇದೆಲ್ಲ ಮಾಡಿದರು, ಯಾಕೆ ಮಾಡಬೇಕಾಗಿತ್ತು, ಎಲ್ಲವೂ ಉದ್ದೇಶಪೂರ್ವಕವಾಗಿ ಅವರು ಮಾಡಿದ್ದಾರೆ. ಇವನ್ನು ಕೂಡ ಇದೇ ಹಾದಿಯಲ್ಲಿ ನೀತಿ, ನ್ಯಾಯ, ಧರ್ಮ, ಸಮಾಧಾನ, ಒಗ್ಗಟ್ಟು, ಕ್ಷಮೆ, ದಮೆ ಎಂಬ ಮಾರ್ಗದಲ್ಲಿ ನಾವು ನಡೆಯಬೇಕೆಂಬುದಾಗಿ ಮಾದರಿಯಾಗಿ ಮುಂದೆ ನಡೆದು ಹೋಗಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಜೀವಿಸೋಣ, ದೇವರಿಗೆ ಮಹಿಮೆ ತರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.